ಈ ಹಳೆಯ ದೇವಸ್ಥಾನವನ್ನು ಇವತ್ತು ಮಾದರಿಯ ದೇವಸ್ಥಾನ ಮಾಡಿ ಬಹುಶಃ ಈ ರೀತಿಯ ಮುಜರಾಯಿ ದೇವಸ್ಥಾನವನ್ನು ಒಂದು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇಲ್ಲಿಯ ಆಡಳಿತ ಮಂಡಳಿಯವರು ಎಲ್ಲ ಕಡೆ ಪ್ರಚಾರವನ್ನು ಕೊಟ್ಟು ಈ ಥರ ಒಂದು ಅದ್ಭುತವಾದಂಥ ಹೊಸ ದೇವಸ್ಥಾನ ಕಟ್ಟಿರೋದು ನಿಜವಾಗಲೂ ಖುಷಿಯಾಗುತ್ತೆ. ಇಲ್ಲಿ ಬಂದಾಗ ಗೊತ್ತಾಗೋದು ಇಲ್ಲಿಯ ಆ ದೇವಿಯಲ್ಲಿ ಎಷ್ಟು ಭಕ್ತಿಯಿಂದ ನಾವು ಕೈ ಮುಗಿಬೋದು ಅನ್ನೋ ರೀತಿಯಲ್ಲಿ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಇನ್ನೂ ಆಗಬೇಕಾಗಿದೆ. ನಾವು ರಾಜ್ಯ ಸರ್ಕಾರದ್ದು ನಾವು ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕುಕ್ಕೆ ಸುಬ್ರಹ್ಮಣ್ಯಗೆ 106 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಸಹ ಎ ಗ್ರೇಡಲ್ಲಿರೋದ್ರಿಂದ ಇದಕ್ಕೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಮಿನಿಸ್ಟ್ರಿಗೂ ನಾನು ಹೇಳ್ಕೊಳ್ಳೋದಷ್ಟೇ, ಏನೂ ಆಗೋದಿಲ್ಲ. ಇಂಥ ಒಂದು ಭವ್ಯವಾದಂಥ ಸುಂದರವಾದ ಒಂದು ಪವಿತ್ರ ಸ್ಥಳಗಳಿಗೆ ಈ ಥರ ಒಂದು 50 ಕೋಟಿ 100 ಕೋಟಿ ಕೊಟ್ಟರೆ ಏನೂ ಆಗೋದಿಲ್ಲ. ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ಇವರೆಲ್ಲರ ಶ್ರಮ ಬಹುಶಃ ಇವತ್ತು ಬಾಂಬೆಯವರು ಇರ್ಬೋದು, ಬೇರೆ ಬೇರೆ ಪಾಪ ತುಂಬ ಉದ್ಯಮಿಗಳು ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ. ಬಂದು ಆ ದೇವಿ ಹತ್ರ ಬಂದರೆ ನಿಜವಾಗ್ಲೂ ತುಂಬ ಕೈ ಮುಗಿದು ಆ ಆಶೀರ್ವಾದ ಬೇಡೋಕ್ಕೆ ಎಲ್ಲರಿಗೂ ಅವಕಾಶ ಸಿಗುವಂಥದ್ದಾಗಿದೆ. ಇಂಥ ಪವಿತ್ರವಾದ ಸ್ಥಳಕ್ಕೆ ಇವತ್ತು ನಾನು ಸಹ ಬಂದಿದ್ದೀನಿ. ನನ್ನ ಕುಟುಂಬ ಸಮೇತ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಭಾವ ಎಲ್ಲ ನಾವು ಬಂದಿದ್ದೀವಿ. ಖುಷಿಯಾಗಿದೆ ನಿಜವಾಗ್ಲೂ. ನಾನು ಹಿಂದೆ ಇಲ್ಲಿ ಗುಡಿ ಕಟ್ಟಬೇಕಾದ್ರೆ ಮುಂಚೆನೂ ಬಂದಿದ್ದೆ. ಈ ಕಡೆ ಎಲ್ಲೋ ಪಕ್ಕದಲ್ಲಿ ಇತ್ತು, ತಾಯಿ ಇಟ್ಟಿದ್ರು, ಅಲ್ಲೂ ಕೈ ಮುಗಿದು ಹೋಗಿದ್ದೀನಿ. ಹಿಂದೇನೋ ನಡ್ಕೊಂಡು ಬಂದಿದ್ದೀವಿ ನಾವು, ಈಗಲೂ ಮುಂದುವರ್ಸ್ಕೊಂಡಿದ್ದೀನಿ. ನಾನು ಸಾಗರ ಕ್ಷೇತ್ರ ಆದರೂ ಸಹ ಇವತ್ತಿಗೂ ಆ ತಾಯಿಯ ಆಶೀರ್ವಾದ ನಮಗಿದೆ. ನಾನು ಬೇಡ್ಕೊಳ್ಳೋದಷ್ಟೇ, ನಾನು ಮುಂದೆ ನಮಗೂ ಸಹ ಅವಕಾಶ ಕೊಡು ತಾಯಿ, ಅಧಿಕಾರಿಗಳು ಕೊಡಿ ಅಂತ ತಾಯಿ ಹತ್ರ ಬೇಡ್ಕೊಂಡಿದ್ದೀವಿ.